ಮಣಿರತ್ನಂ ಹಾಗೂ ಕಮಲ್ ಹಾಸನ್ ಕ್ರೇಜಿ ಕಾಂಬಿನೇಷನ್ ನಲ್ಲಿ ಮೂಡಿ ಬರುತ್ತಿರುವ ಸಿನಿಮಾ ಥಗ್ ಲೈಫ್ ಸದ್ಯ ಚಿತ್ರದ ಟ್ರೈಲರ್ ರಿಲೀಸ್ ಆಗಿ ಸದ್ದು ಮಾಡ್ತಿದೆ. ಕಮಲ್ ಎದುರು ಸಿಂಬು ಅಬ್ಬರಿಸಿದ್ದು ಸಿನಿಮಾ ಕುತೂಹಲ ಮೂಡಿಸಿದೆ. ಬಹಳ ವಿಭಿನ್ನವಾದ ಕಥೆಯನ್ನ ಈ ಬಾರಿ ಮಣಿ ತರುತ್ತಿರುವಂತೆ ಕಾಣ್ತಿದೆ. ಜೂನ್ 5ಕ್ಕೆ ಸಿನಿಮಾ ತೆರೆಗೆ ಬರಬೇಕಿದೆ. ಕಮಲ್ ಸಿಂಬು ಜೊತೆಗೆ ತ್ರಿಷಾ ಅಭಿರಾಮಿ, ನಾಸರ್ ಸೇರಿದಂತೆ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ. ಟ್ರೈಲರ್ ಗಮನಿಸಿದರೆ ಥಗ್ ಲೈಫ್ ಒಂದು ಗ್ಯಾಂಗ್ಸ್ಟಾರ್ ಡ್ರಾಮಾ ಎನ್ನುವುದು ಗೊತ್ತಾಗುತ್ತಿದೆ. ದೊಡ್ಡ ಗ್ಯಾಂಗ್ಸ್ಟಾರ್ ರಂಗರಾಯ ಶಕ್ತಿವೇಲ್ ನಾಯಕರಾಗಿ ಕಮಲ್ ಅಬ್ಬರಿಸಿದ್ದಾರೆ. ರಂಗರಾಯ ಶಕ್ತಿವೇಲ್ ಎದುರು ಅಮರನ್ ಸಿಂಬು ಬೆಳೆದು ದೊಡ್ಡವನಾಗುತ್ತಾನೆ. ಒಬ್ಬರಿಗೊಬ್ಬರು ಜೀವ ಕೊಡುವಂತಹ ಅನುಬಂಧ ಅವರದ್ದು. ಆದರೆ ಇದ್ದಕ್ಕಿದ್ದಂತೆ ಅಮರನ್ ಬದಲಾಗುತ್ತಾನೆ. ರಂಗರಾಯ ಶಕ್ತಿವೇಲ್ ಕುರ್ಚಿ ಮೇಲೆ ಕಣ್ಣಿಡುತ್ತಾನೆ. ಮುಂದೇನು ಎನ್ನುವುದು ಚಿತ್ರದ ಒನ್ಲೈನ್ ಕತೆ ಎನ್ನುವುದು ಗೊತ್ತಾಗುತ್ತಿದೆ. ಎಂದಿನಂತೆ ಮಣಿರತ್ನಂ ತಮ್ಮ ಟೇಕಿಂಗ್ ನಿಂದ ಗಮನ ಸೆಳೆಯುತ್ತಾರೆ. ಮುಖ್ಯವಾಗಿ ಎಮೋಷನಲ್ ಸನ್ನಿವೇಶಗಳನ್ನ ಚೆನ್ನಾಗಿ ಕಟ್ಟಿಕೊಟ್ಟಿರುವಂತೆ ಕಾಣುತ್ತಿದೆ. AR ರೆಹಮಾನ್ ಮ್ಯೂಸಿಕ್ ಕೂಡ ದೊಡ್ಡ ಶಕ್ತಿ ತುಂಬಿದೆ. ಟ್ರೈಲರ್ ಮೊದಲ ನೋಟದಲ್ಲಿ ಇಷ್ಟವಾಗುತ್ತಿದೆ. ಚಿತ್ರದಲ್ಲಿ ಕಮಲ್ ಜೊತೆ ಅಭಿರಾಮಿ, ತ್ರಿಷಾ ನಾಯಕಿಯರಾಗಿ ಮಿಂಚಿದ್ದಾರೆ. ಸಿಂಬುಗೆ ಸಾನ್ಯಾ ಮಲ್ಹೋತ್ರಾ ಸಾಥ್ ಸಿಕ್ಕಿದೆ. 34 ವರ್ಷಗಳ ಹಿಂದೆ ಬಂದಿದ್ದ ದಳಪತಿ ಚಿತ್ರದಲ್ಲಿ ಕೂಡ ಮಣಿರತ್ನಂ ಗ್ಯಾಂಗ್ಸ್ಟರ್ ಕತೆ ಹೇಳಿದ್ದರು. ಅಲ್ಲಿ ರಜನಿಕಾಂತ್ ಹಾಗೂ ಮಮ್ಮೂಟಿ ಲೀಡ್ ರೋಲ್ಗಳಲ್ಲಿ ನಟಿಸಿದ್ದರು. ಅದರ ಛಾಯೆ ಥಗ್ ಲೈಫ್ ಚಿತ್ರದಲ್ಲಿ ಕೂಡ ಕಾಣುತ್ತಿದೆ. ಕಮಲ್ ಹಾಗೂ ಮಣಿರತ್ನಂ ಇಬ್ಬರು ಸೇರಿ ಈ ಚಿತ್ರಕ್ಕೆ ಕತೆ ಬರೆದಿದ್ದಾರೆ. 36 ವರ್ಷಗಳ ಬಳಿಕ ಇವರಿಬ್ಬರು ಒಟ್ಟಿಗೆ ಈ ಚಿತ್ರಕ್ಕಾಗಿ ಕೆಲಸ ಮಾಡಿದ್ದಾರೆ. ಕನ್ನಡಕ್ಕೂ ಡಬ್ಬಾಗಿ ಥಗ್ ಲೈಫ್ ಸಿನಿಮಾ ತೆರೆಗೆ ಬರಲಿದೆ. ವಿಕ್ರಮ್ ಸಿನಿಮಾ ಮಾಡಿ ಗೆದ್ದಿದ್ದ ಕಮಲ್ ಹಾಸನ್ ನಟನೆಯ ಇಂಡಿಯನ್ 2 ಸಿನಿಮಾ ಸೋತಿತ್ತು. ಹಾಗಾಗಿ ಹೊಸ ಸಿನಿಮಾ ಬಗ್ಗೆ ಬಹಳ ನಿರೀಕ್ಷೆ ಇದೆ. ಕಮಲ್ ಹಾಗೂ ಸಿಂಬು ನಡುವೆ ತಂದೆ ಮಗನಂತಹ ಬಾಂಧವ್ಯದ ಕತೆ ಈ ಸಿನಿಮಾದಲ್ಲಿದೆ. ಆದರೆ ಇಬ್ಬರು ಪರಸ್ಪರ ಕದನಕ್ಕೆ ಇಳಿಯುವುದು ಯಾಕೆ ಎನ್ನುವುದನ್ನ ತೆರೆ ಮೇಲೆ ನೋಡಬೇಕು. ಚೆನ್ನೈ, ಕಾಂಚೀಪುರಂ, ಪಾಂಡಿಚೇರಿ, ನವದೆಹಲಿಯಲ್ಲಿ ಥಗ್ ಲೈಫ್ ಚಿತ್ರದ ಚಿತ್ರೀಕರಣ ನಡೆದಿದೆ. ಐಮ್ಯಾಕ್ಸ್ ಫಾರ್ಮ್ಯಾಟ್ನಲ್ಲಿ ಕೂಡ ಸಿನಿಮಾ ತೆರೆಗಪ್ಪಳಿಸಲಿದೆ. ಈಗಾಗಲೇ ಚಿತ್ರದ 4 ಹಾಡುಗಳು ಬಿಡುಗಡೆಯಾಗಿ ಸದ್ದು ಮಾಡ್ತಿದೆ. ಪೊನ್ನಿಯಿನ್ ಸೆಲ್ವನ್ ಸರಣಿ ಸಿನಿಮಾ ಮಾಡಿ ಸೋತಿದ್ದ ಮಣಿರತ್ನಂ ಥಗ್ ಲೈಫ್ ಸಿನಿಮಾ ಬಗ್ಗೆ ಬಹಳ ಭರವಸೆಯಿಂದ ಇದ್ದಾರೆ. ಬಹು ನಿರೀಕ್ಷಿತ ವಾರ್ 2 ಚಿತ್ರದ ಫಸ್ಟ್ ಟೀಸರ್ ರಿಲೀಸ್ ಆಗಿದೆ. ಜೂನಿಯರ್ NTR ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಬಿಡುಗಡೆಯಾಗಿರುವ ಸಣ್ಣ ಝಲಕ್ ಸದ್ದು ಮಾಡ್ತಿದೆ. ಆದರೆ ಟೀಸರ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಆಯನ್ ಮುಖರ್ಜಿ ನಿರ್ದೇಶನದ ಸ್ಪೈ ಆಕ್ಷನ್ ಥ್ರಿಲ್ಲರ್ ಚಿತ್ರದಲ್ಲಿ ಋತಿಕ್ ಎದುರು ತಾರಕ್ ಅಬ್ಬರಿಸಿದ್ದಾರೆ. ಯಶ್ ರಾಜ್ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಬಹಳ ಅದ್ದೂರಿಯಾಗಿ ವಾರ್ 2 ಸಿನಿಮಾ ನಿರ್ಮಾಣವಾಗಿದೆ. ಆಗಸ್ಟ್ 14ಕ್ಕೆ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15ಕ್ಕೆ ಕೂಲಿ ಸಿನಿಮಾ ಬರುತ್ತಿರುವುದರಿಂದ 2 ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಗ್ಯಾರಂಟಿ ಎನ್ನುವಂತಾಗಿದೆ. ಚಿತ್ರದಲ್ಲಿ ಕಿಯಾರಾ ಅದ್ವಾನಿ ನಾಯಕಿಯಾಗಿ ಮಿಂಚಿದ್ದಾರೆ. ಟೀಸರ್ ವಿಚಾರಕ್ಕೆ ಬಂದರೆ ಎಂದಿನಂತೆ ಬಾಲಿವುಡ್ ಆಕ್ಷನ್ ಸಿನಿಮಾಗಳ ರೀತಿ ಮೈ ಜುಮ್ಮೆನ್ನಿಸೋ ಆಕ್ಷನ್ ಚೇಸಿಂಗ್ ಸೀಕ್ವೆನ್ಸ್, ನಾಯಕಿಯ ಒಂದು ಬಿಕಿನಿ ದೃಶ್ಯ ನೋಡಬಹುದು. ಕಬೀರ್ ಆಗಿ ಋತಿಕ್ ರೋಷನ್ ಅಬ್ಬರಿಸಿದ್ದು ಆತನಿಗೆ ಸವಾಲ್ ಹಾಕುವ ಪಾತ್ರದಲ್ಲಿ ಜೂನಿಯರ್ NTR ಕಾಣಿಸಿಕೊಂಡಿದ್ದಾರೆ. ನನ್ನ ಕಣ್ಣುಗಳು ಯಾವತ್ತಿನಿಂದಲೂ ನಿನ್ನನ್ನು ಹುಡುಕಾಡುತ್ತಿದೆ ಕಬೀರ್ ಎನ್ನುವ ತಾರಕ್ ಖಡಕ್ ಡೈಲಾಗ್ ಹಿನ್ನೆಲೆಯಲ್ಲಿ ಟೀಸರ್ ಶುರುವಾಗುತ್ತದೆ. ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಈಗ ಗೊತ್ತಾಗುತ್ತೆ, ಗೆಟ್ ರೆಡಿ ಫಾರ್ ವಾರ್ ಎಂಬ ಮತ್ತೊಂದು ಡೈಲಾಗ್ ಕೂಡ ಇದೆ. ತಾರಕ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಟೀಸರ್ ಬಂದಿದ್ದರೂ ಋತಿಕ್ ರೋಷನ್ ಆರ್ಭಟವೇ ಜೋರಾಗಿದೆ. ಮತ್ತಷ್ಟು ಖಡಕ್ ಆಗಿ ಭಯಾನಕವಾಗಿ ಈ ಬಾರಿ ಕಬೀರ್ ಆರ್ಭಟ ನೋಡಬಹುದು. ಋತಿಕ್ ಉರಿಗಟ್ಟಿದ ದೇಹ, ಖಡಕ್ ನೋಟ, ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಉಬ್ಬೇರಿಸುವಂತಿದೆ. ಬಾಲಿವುಡ್ ಗ್ರೀಕ್ ಗಾರ್ಡ್ ಆರ್ಭಟದ ಮುಂದೆ ತಾರಕ್ ಕೊಂಚ ಡಲ್ಲಾಗಿ ಬಿಟ್ಟಿದ್ದಾರೆ. ಕೆಲ ಅಭಿಮಾನಿಗಳು ಕೂಡ ಟೀಸರ್ ನೋಡಿ ಇದೇ ಮಾತು ಹೇಳುತ್ತಿದ್ದಾರೆ. ಇನ್ನು ಮೈ ಜುಮ್ಮೆನ್ನಿಸುವ ಸ್ಟಂಟ್ಸ್, ಗ್ರಾಫಿಕ್ಸ್, ಬಂದೂಕುಗಳ ಸದ್ದು ಜೋರಾಗಿಯೇ ಇದೆ. ಇದೆಲ್ಲದರ ನಡುವೆ ಸ್ಲಿಮ್ ಸೂಟ್ ನಲ್ಲಿ ದರ್ಶನ ಕೊಟ್ಟು ಕಿಯಾರಾ ಅದ್ವಾನಿ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ದಾರೆ. 150 ದಿನಗಳ ಕಾಲ ವಾರ್ 2 ಸಿನಿಮಾ ಚಿತ್ರೀಕರಣ ನಡೆದಿದೆ. ಇಟಲಿ, ಸ್ಪೇನ್, ಜಪಾನ್, ರಷ್ಯಾ ಹಾಗೂ ಭಾರತದಲ್ಲಿ ಸಿನಿಮಾ ಚಿತ್ರೀಕರಣ ಮಾಡಲಾಗಿದೆ. ಆದರೆ ಟೀಸರ್ ನೋಡಿದರೆ ಬಹುತೇಕ ಗ್ರೀನ್ ಮ್ಯಾಟ್ ನಲ್ಲಿ ಶೂಟ್ ಮಾಡಿದಂತೆ ಕಾಣುತ್ತಿದೆ. ಗ್ರಾಫಿಕ್ಸ್ ಬಗ್ಗೆಯೂ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಆದಿತ್ಯ ಚೋಪ್ರಾ ನಿರ್ಮಾಣದ ಈ ಆಕ್ಷನ್ ಥ್ರಿಲ್ಲರ್ ಚಿತ್ರಕ್ಕೆ ಪ್ರೀತಮ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಅಮಿತಾಬ್ ಭಟ್ಟಾಚಾರ್ಯ ಸಾಹಿತ್ಯ, ಅಬ್ಬಾಸ್ ತರೈವಾಲ ಸಂಭಾಷಣೆ ಈ ಸಿನಿಮಾಕ್ಕಿದೆ. ಹಿಂದಿ, ತಮಿಳು, ತೆಲುಗು ಭಾಷೆಗಳಲ್ಲಿ ಈ ಸಿನಿಮಾ ತೆರೆಗೆ ಬರ್ತಿದೆ. ಕನ್ನಡಕ್ಕೆ ಡಬ್ ಮಾಡುವ ಪ್ರಯತ್ನ ಮಾಡಿದಂತೆ ಕಾಣುತ್ತಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.